ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ನೀವು ಸಪೋರ್ಟ್ ಮಾಡಿದಾಗ ನಮಗೂ ಕೂಡ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಒಂದು ಆನ್ಲೈನ್ ಶಾಪಿಂಗ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ತುಂಬ ಸರಿ ಅನ್ಕೋತೀವಿ, ಅಯ್ಯೋ ಆನ್ಲೈನ್ ಅಂತ ಅಂದಾಗ ಅಯ್ಯೋ ನಾವು ಮಾಡೋದೇ ಒಂದು, ಅವ್ರು ಕೊಡೋದೇ ಒಂದು, ಕ್ವಾಲಿಟಿ ಹೇಗಿರುತ್ತೋ, ನಮ್ಮ ಮನೆಗೆ ವರ್ತ್ ಇರುತ್ತೋ ಇಲ್ವೋ, ಈ ಥರ ಎಲ್ಲ ಥಿಂಕ್ ಮಾಡ್ತೀವಿ ಸಾಮಾನ್ಯವಾಗಿ. ಬಟ್ ನಾನು ಹೇಳೋದು, ಕೆಲವೊಂದು ಥಿಂಗ್ಸು ನಾವು ಅಂಗಡಿಗಳಲ್ಲಿ ಬೈ ಮಾಡೋದಕ್ಕಿಂತ ಆನ್ಲೈನಲ್ಲಿ ಬೈ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಅಂದರೆ ಮನಿ ವರ್ತು ಕೂಡ ಇರುತ್ತೆ, ಹಾಗೆ ಥಿಂಗ್ಸು ಕೂಡ ನಮಗೆ ಚೆನ್ನಾಗಿರೋದೇ ಸಿಗುತ್ತೆ. ನಾನು ಹಾಗಾಗಿಯೇ ಇಲ್ಲಿ ಎಲ್ಲನೂ ಕೂಡ ನಾನಿವತ್ತು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಏನೆಲ್ಲ ಮಾಡಿದ್ದೀನಿ ಅದ್ರ ಪ್ರೈಸಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಉಯ್ಯಾಲೆ ತೊಗೊಂಡಿದ್ದೀನಿ. ಉಯ್ಯಾಲೆಗೆ ಬಂದು ಇಲ್ಲಿ ನಾನು ಟೋಟಲು ಎಷ್ಟು ಅಮೌಂಟ್ ಕೊಟ್ಟೆ ಅಂತ ಅಂದರೆ 267 ಅಂದರೆ 267 ರೂಪಾಯಿ ಕೊಟ್ಟೆ. ಬಟ್ ತುಂಬ ಚೆನ್ನಾಗಿದೆ. ನಾನು ಔಟ್ಸೈಡ್ ಅಂಗಡಿಗಳಲ್ಲಿ ಕೇಳಿದಾಗ ಇದ್ರ ಪ್ರೈಸಸ್ಸು ಸ್ವಲ್ಪ ಜಾಸ್ತಿನೇ ಇತ್ತು. ಅಂದರೆ ಹತ್ತತ್ರ ಅವರು 400 ಕೇಳಿದ್ರು, ಯಾಕೆಂದರೆ ಇದು ಥ್ರೆಡ್ಡಲ್ಲಿ ಮಾಡಿರೋದು, ಹಾಗೆ 2 ಸ್ಟೆಪ್ಪು ಬಂದಿದೆ. ಸೊ ಹಾಗಾಗಿ ಅಂಗಡಿಗಳಲ್ಲಿ ನಾನು ವಿಚಾರಿಸಿದಾಗ ಅಲ್ಲಿ 400 ಇತ್ತು. ಬಟ್ ನಾನು ಆನ್ಲೈನಲ್ಲಿ ತೊಗೊಂಡಾಗ ಅದು ವರ್ತಿತ್ತು. ಸೊ ಹಾಗಾಗಿ ನಾನಿಲ್ಲಿ 267 ಅಂದರೆ 267 ರೂಪಾಯಿ ಕೊಟ್ಟು ತೊಗೊಂಡೆ. ಹಾಗೆ ಇಲ್ಲಿ ನಾನು ಪುಟ್ಟ ಬಾಕ್ಸ್ ಒಂದು ತೋರಿಸ್ದೆ. ಅಂದರೆ ಇದು 2 ಬಾಕ್ಸ್ ಇದೆ. ಅದರಲ್ಲಿ ಏನಿದೆ ಅಂದರೆ ಹುಕ್ಕು, ಅಂದರೆ ನಾವೀಗ ಏನೇ ಹಣಿಸ್ಬೇಕು ಅಂದ್ರೂ ನಾವು ಗೋಡೆಗಳಿಗೆ ಮೊಳೆ ಹೊಡಿಯೋಕ್ಕಾಗಲ್ಲ. ಎಲ್ಲ ಕಡೆನೂ ನಾವು ಮೊಳೆ ಹೊಡ್ಕೊಂಡು ಅದನ್ನು ಇದು ಮಾಡೋಕ್ಕಾಗಲ್ಲ, ಹ್ಯಾಂಗಿಂಗ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಹುಕ್ಕುಗಳು ತೊಗೊಂಡಾಗ ಏನಾಗುತ್ತೆ, ಯೂಸ್ಫುಲ್ ಆಗುತ್ತೆ, ನಮಗೇನು ಗೋಡೆಗಳೆಲ್ಲ ತೂತು ಬೀಳೋದಿಲ್ಲ. ಸೊ ಇದನ್ನು ಹಣಿಸಿ ತೆಗಿಯೋದಲ್ವ, ಹಾಗಾಗಿ ಬರೀ ಪೇಂಟ್ ಇದು ಬರುತ್ತೆ, ಅಷ್ಟು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಹಾಗೆ ಇಲ್ಲಿ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡ್ ಬಂದು ನಾವು ಶುಗರ್ ಇಟ್ಕೊಳ್ಳೋಕ್ಕಾಗ್ಬೋದು, ಅಥವಾ ಬೇರೆ ಏನೇ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾನು ಇದು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲಕ್ಕೂ ನಾನು ಯೂಸ್ ಮಾಡಿಕೊಂಡೆ, ನಾನು ಏನಕ್ಕೆ ಅರೇಂಜ್ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಗಾಜಿನ ಬಾಟಲ್ ತೊಗೊಂಡಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇದು ಗಾಜಾಗಿರೋದ್ರಿಂದ ವರ್ತಿದೆ, ಏನೂ ತೊಂದರೆ ಇಲ್ಲ. ನನಗಿದು ಒಂದು 260 ರುಪೀಸು ಬಂತು. ಆ ಸ್ಟ್ಯಾಂಡ್ ಬಂದು 255 ಅಂದರೆ 255. ನಾನು ಫಸ್ಟ್ ಸ್ಟ್ಯಾಂಡ್ ತೋರಿಸಿದ್ನಲ್ಲ, ಅದು 255. ಇದು ಬಂದು 261 ರೂಪಾಯಿ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗಿದೆ ಗ್ಲಾಸು ಕೂಡ. ಸೊ ನೀವು ಯಾವುದೇ ಅಂಗಡಿಲಿ ವಿಚಾರಿಸಿ ಗಾಜಿಂದು ಅಂತ ಅಂದಾಗ ಸ್ವಲ್ಪ ರೇಟ್ ಜಾಸ್ತಿ ಹೇಳೋದು ಸಹಜನೇ. ಬಟ್ ಇದು ಓಕೆ, ನನಗೆ ವರ್ತ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ತೊಗೊಂಡೆ. ಇದನ್ನು ನಾನು ಇವಾಗ ತೋರಿಸ್ತಾ ಇರೋದು ಬಂದು ಹ್ಯಾಂಗಿಂಗ್ ವಾಲ್ಸ್. ಅಂದರೆ ವಾಲ್ಗೆ ನಾವು ಹ್ಯಾಂಗ್ ಮಾಡ್ಕೋತೀವಲ್ಲ, ಏನಾದರೂ ಒಂದು ಲೆಟರ್ಸ್ ಬರೆದಿರ್ಬೋದು, ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು ಕೂಡ ನಾನಿಲ್ಲಿ ಪರ್ಚೇಸ್ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ನಾನೊಂದು ಮೀಡಿಯಮ್ ಸೈಜಲ್ಲಿ ತೊಗೊಂಡೆ, ವರ್ತು ಇತ್ತು, ತುಂಬಾ ಇಷ್ಟವೂ ಆಯಿತು ನನಗೆ. ಸೊ ಹಾಗಾಗಿ ಇಲ್ಲಿ ನಾನು ಒಂದು 3 ಪೀಸಷ್ಟು ತೊಗೊಂಡಿದ್ದೀನಿ. ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಕಲರ್ ವೈಸು ಅಷ್ಟೇ ಚೆನ್ನಾಗಿದೆ. ಸೊ ಒಂಥರ ಡಿಫ್ರೆಂಟಾಗೂ ಇದೆ, ಎದ್ದು ಕಾಣಿಸುತ್ತೆ. ಸೊ ನಾವೇನು ಎಲ್ಲಿಗಾದರೂ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದು ಕೂಡ ತೊಗೊಂಡೆ. ಇದು ಬಂದು ನನಗೆ ಪ್ರೈಸಸ್ ಎಷ್ಟು ಬಿತ್ತು ಅಂದರೆ 255 ಅಂದರೆ 255. ಸೊ ಹಾಗಾಗಿ ನನಗೆ ಇದು ಓಕೆ, ವ್ಯಾಲ್ಯೂಬಲ್ ಇದೆ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ವರ್ತ್ ಇದೆ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಎಲ್ಲನೂ ಕೂಡ ನಾನು ಇದು ಆನ್ಲೈನಲ್ಲೇ ತೊಗೊಂಡಿದ್ದು. ನಿಮಗೇನಾದರೂ ಬೇಕು ಅನ್ನೋರಿದ್ದರೆ ನೀವು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಯಾವ್ದು ಬೇಕು ಅಂತ ಹೇಳ್ತೀರೋ ಅದ್ರ ಲಿಂಕ್ನ ನಾನು ನಿಮಗೆ ಅದರಲ್ಲಿ ತಿಳಿಸ್ತೀನಿ. ಇಲ್ಲಿ ನಾನು ಒಂದು ಸ್ಟೀಲ್ದೊಂದು ಇದು ತೊಗೊಂಡಿದ್ದೀನಿ, ಚಾಪರ್ ಬೋರ್ಡ್ ಅಂತ ಹೇಳ್ತೀವಲ್ಲ ಅದು. ಇದನ್ನು ನಾವು ಎಷ್ಟೋ ಇದಾಗಿ ಯೂಸ್ ಮಾಡ್ಕೋಬೋದು, ಅಂದರೆ ತುಂಬಾ ವೆರೈಟಿಯಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಇದು ತುಂಬಾ ಚೆನ್ನಾಗಿದೆ, ಒಂಥರ ವೆಯ್ಟಾಗೂ ಇದೆ, ಹಾಗೆ ಕ್ವಾಲಿಟಿಯಾಗೂ ಇತ್ತು. ಇದ್ರ ಪ್ರೈಸಸ್ ಬಂದು ನನಗೆ 358 ರುಪೀಸ್ ಬಿತ್ತು. ಅಂದರೆ 358 ರೂಪಾಯಿ ಬೀಳ್ತು. ಬಟ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆರಾಮಾಗಿ ತೊಗೋಬೋದು. ನಾನು ಅಂಗಡಿಗಳಲ್ಲಿ ವಿಚಾರಿಸಿದೆ, ಇದಕ್ಕೆ ನನಗೆ ಹತ್ತತ್ರ 500 ಮೇಲೆ ಕೇಳಿದ್ರು. ಬಟ್ ಅದು ನನಗೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಒಂದ್ಸರಿ ಆನ್ಲೈನಲ್ಲೂ ಚೆಕ್ ಮಾಡೋಣ ಅಂತ ನೋಡಿದೆ. ಬಟ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಆನ್ಲೈನಲ್ಲಿ ಬೈ ಮಾಡಿಕೊಂಡೆ.
ಇದು ನೆಕ್ಸ್ಟ್ ಬಂದು ನಾನಿಲ್ಲಿ ಒಂದು ಹ್ಯಾಂಗರ್ದು ಬರುತ್ತೆ ನೋಡಿ, ಏನಾದರೂ ಟವಲ್ಗಳು ಹಾಕ್ಕೊಳ್ಳೋದಕ್ಕೋ ಇಲ್ಲ ಬೇರೆ ಏನಾದರೂ ಕಾರು ಯೂಸ್ ಮಾಡ್ಕೊಳ್ಳೋದಕ್ಕೋ ಅಥವಾ ಕಿಚನ್ಗಾಗಲಿ ರೂಮ್ಗಾಗಲಿ ನಾವು ಯಾವುದಕ್ಕೆ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಇದು ಯಾಕೆ ನಾನು ರಿಟರ್ನ್ ಮಾಡ್ತಾಯಿದ್ದೀನಿ ಇದನ್ನು, ಯಾಕೆ ಅಂತ ಅಂದರೆ ನನಗಿದು ಮಿಸ್ಸಾಗಿ ಏನಾಗಿದೆ ಅಲ್ಲಿ ಇದು ಬರಬೇಕಾಗಿತ್ತು, ಅಂದರೆ ವಾಲ್ಗೆ ಹುಕ್ ಬರಬೇಕಾಗಿತ್ತು. ಅವ್ರೇನು ಮಾಡಿದ್ದಾರೆ, 2 ಹುಕ್ ಕೊಟ್ಟೇ ಇಲ್ಲ, ಸಡನ್ ಅದು ಫುಲ್ಲು ಬರೀ ಹ್ಯಾಂಗಿಂಗ್ ಇದು ಮಾತ್ರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಹಾಕ್ಕೊಳ್ಳೋಕೆ ಅದು ಕಂಫರ್ಟ್ ಇಲ್ಲ, ಹಾಕ್ಕೊಳ್ಳೋಕೆ ಆಗೋದೂ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ವಾಪಸ್ ಕೊಡ್ತಾಯಿದ್ದೀನಿ. ಬಟ್ ಕ್ವಾಲಿಟಿ ಓಕೆ, ತೊಂದರೆ ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನನಗದು ಏನಾಗಿದೆ, ನಾನು ಆಗಲೇ ಹೇಳ್ದಾಗೆ ಹುಕ್ಕಿಲ್ಲ. ಸೊ ಹಾಗಾಗಿ ಹುಕ್ಕಿಲ್ಲದೆ ಇರೋದನ್ನ ನಾನು ಹೇಗೆ ಯೂಸ್ ಮಾಡ್ಕೊಳಕ್ಕಾಗುತ್ತೆ, ಇದೊಂದನ್ನು ಮಾತ್ರ ನಾನು ರಿಟರ್ನ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಇನ್ನು ಬೇರೆ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ನಾನು ಲೈಟ್ ಇರೋದು ಕೂಡ ತೊಗೊಂಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಲೀಫು ಕೂಡ ತೊಗೊಂಡಿದ್ದೀನಿ, ಅದು ಕೂಡ ನನಗೆ ಇಷ್ಟ ಆಯಿತು. ಅಂದರೆ ಆನ್ಲೈನಲ್ಲಿ ತೊಗೊಂಡಿದ್ದಲ್ವ. ಬಟ್ ಅಂದರೆ ಎಲ್ಲರೂ ಅನ್ಕೋತೀವಿ ಆನ್ಲೈನಲ್ಲಿ ತೊಗೊಂಡಾಗ ಇವು ಹಿಂಗಿರುತ್ತೋ ಏನೋ ಅಂತ. ಬಟ್ ಇಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಅದನ್ನು ನಾವು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು, ಮನೆಗಳಲ್ಲಿ ನಾವು ಯಾವುದೇ ಇದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ಎಲ್ಲನೂ ಯಾಕೆ ತೊಗೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ವೀಡಿಯೋನ ಫಾಲೋ ಮಾಡ್ತಾಯಿರಿ. ಇದು ಲೈಟ್ದಿದು, ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇದು ಕೂಡ ತೊಗೊಂಡಿದ್ದೀನಿ. ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್.